ನನ್ನ ವಿಲೇಜ್ ವೈಬ್ಸ್ ಚಾನಲ್ಗೆ ಕನ್ನಡಿಗರೆಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇದು ರಾಗಿ ಹೊಟ್ಲಾಕಕ್ಕೆ ಹಾಕ್ದಿದೆ. ಇದರ ಕುಳೆನೆಲ್ಲ ಆಯ್ದಾಕ್ಬಿಟ್ಟು ನೀಟಾಗಿ ಆಯ್ದುಬಿಟ್ಟು ರಾಗಿ ಹೊಟ್ಲಾಕ್ಬೇಕೀಗ. ಈ ತುಂಡು ಫುಲ್ ನಾಟಿ ಹಾಕಬೇಕು. ಆಮೇಲೆ ಈಗ ರಾಗಿ ಹೊಟ್ಲಾಕ್ಬೇಕು. ಇವಾಗ ಇಲ್ಲಿ ನಾಟಿ ಹಾಕೋಕ್ಕೆ ರಾಗಿ ಹೊಟ್ಲಾಕ್ತಾಯಿದ್ದೀವಿ ನೋಡಿ. ಇಲ್ಲಿ ರಾಗಿ ಹೊಟ್ಲಾಕ್ಬೇಕು, ಇವತ್ತೆಲ್ಲ ಹೊಡಬೇಕು. ಕುಂಟೆ ಎತ್ಕೊಂಡು ರಾಗಿನ ಹೊಟ್ಲಾಕೋಕ್ಕಿಂತ ಮುಂಚೆ ಎಳಿತಾ ಇದ್ದೀವಿ ಇಲ್ಲಿ. ಏನಕ್ಕಂದರೆ ಸಮ ಆಗಲಿ, ಇದು ಎಪ್ಪೆಲ್ಲ ಜಾಸ್ತಿ ಇದೆ, ಅದೆಲ್ಲ ಸಮ ಕೂತ್ಕೊಳ್ಳಿ ಅಂತ ಎಳಿತಾ ಇದ್ದೀವಿ. ಇವಾಗ ಒಂದು 3 ರೌಂಡ್ ಹಂಗೆ ಎಳೆದ್ಬಿಟ್ಟು ಆಮೇಲೆ ರಾಗಿ ಗೀಗಿ ಎಲ್ಲ ಚೆಲ್ಬಿಟ್ಟು ಆಮೇಲೆ ಇನ್ನೊಂದು 2 ರೌಂಡ್ ಎಳಿಬೇಕು. ರಾಗಿ ತಗೊಂಡು ಚೆನ್ನಾಗಿ ಒತ್ತಾಗಿ ಎರ್ಚ್ಬಿಟ್ಟು ಎಳಿಬೇಕು, ಎಲ್ಲ ಸಮವಾಗಿ. ಎಪ್ಪೆಲ್ಲ ಹೊಡೆದಿದ್ವಿ ದಪ್ಪ ಥರ, ಹಂಗೂ ಒಂದೊಂದು ಚಿಕ್ಕ ಚಿಕ್ಕ ಎಪ್ಪುಗಳವೆ, ಅದಕ್ಕೆ ಸಮವಾಗಿ ಕೂತ್ಕೊಳ್ಳಿ ಭೂಮಿ ಅಂತ ಎಳಿತಾ ಇದ್ದೀವಿ ಕುಂಟೆ ತಗೊಂಡು. ಬಿಸಿಲು ಅಂತೂ ಚರಿತಾ ಇದೆ, ಸೆಕೆ ನೀರು ಕಿತ್ಕೊಬತ್ತದೆ, ಫುಲ್ ಸ್ವೆಟ್ಟಿಂಗು. ಇವತ್ತು ಮೋಸ್ಟ್ಲಿ ಜೋರಾಗಿ ಮಳೆ ಬರ್ಬೋದು ಅನಿಸ್ತದೆ, ಅದಕ್ಕೆ ಈ ರೇಂಜಲ್ಲಿ ಬಿಸಿಲು ಹೊಡಿತಾ ಇದೆ. ಮಳೆ ಬರ್ಬೋದೇನೋ ಜೋರಾಗಿ ಅನಿಸ್ತದೆ, ನೋಡೋಣ ಬರ್ತದೇನೋ ರಾತ್ರಿಗೆ ಮಳೆ. ಗೊಬ್ಬರನ ಇದು ಯೂರಿಯಾ ಎರಚಿದ್ರೆ ಆಯ್ತದೆ, ಜಾಸ್ತಿ ಇದಾಗ್ಬಿಡ್ತದಲ್ವ. 20 ಎರಚೋದೆ ಸರಿ. ಯೂರಿಯಾನೇ ಸಿಗ್ತಿಲ್ವಲ್ಲ, ಡಿಮ್ಯಾಂಡ್ ಆಗ್ಬಿಟ್ಟದೆ. ಎರಚ್ಬೇಕಾ ಹಿಂಗೆ ಒಟ್ಲಿಗೆ ಎರಚ್ಬಿಟ್ಟು ಅಲ್ಲಿ ಬೇಡಬೇಕಾ? 20 ಮಿಕ್ಸ್ ಮಾಡಿಲ್ಲ ಅದಕ್ಕೆ. ರಾಗಿ ಎಷ್ಟು ಬಿಡ, ಇಷ್ಟು ಒಟ್ಲು ಹಾಕಿದ್ರೆ ಎಷ್ಟು ತುಂಡಕ್ಕೆ ಹಾಕ್ಬೋದು? ಹಾಂ, ಅದೇ 2 ತುಂಡಕ್ಕ ಅದು ಉಳ್ಳಿ ಗಿಡ. ಹ್ಞೂ 3 ತಿಂಡುಕ. ನಾನು ಅಲ್ಲೊಂದಿಷ್ಟು ಅಗ್ಲ ಹಾಕ್ದಿದೆ ನಾಟಿ ಹಾಕೋಣ ಅಂತ, ಹೊಟ್ಲಾಕಕ್ಕೆ. ತಿರ್ಗಾ ಆ ಥರ ಸದ್ಯ ಎತ್ತು ಕಿತ್ಕೊಳೋದು ಅಂತ ಕೊನಾರಿವಿಲ್ಲ, ಸಪ್ರೇಟ್ ಮಾಡಬೇಕೇನೋ. ಒತ್ತಾಗಿ ಬರ್ತದಲ್ವ ಇದು ಚೆನ್ನಾಗಿ. ಹಾಂ, ಕೊನಾರಿವಲ್ಲ ನಿಮ್ಮದೇ ಅಲ್ವಾ? ಇದು ನೋಡಷ್ಟು ಚೆನ್ನಾಗಿ ಊಟ ನಾಟಿ ಹಾಕಿದ್ರೆ ಇದಕ್ಕೆ. ಚೆನ್ನಾಗಿ ಹುಟ್ಟದು, ಕಳೆ ಏನಿಲ್ಲ ಅಷ್ಟೊಂದು ಇದರಲ್ಲಿ. ಹ್ಞೂ ಈಗ ಎಳೆದಾಯ್ತು, ಎಲ್ಲ ಮುಟ್ಲಾಕಾಯ್ತು, ಮನೆ ಕಡೆಗೆ ಹೋಗೋದೀಗ. ಗೈಸ್, ಇವಾಗ ಮಾಗಡಿಗೆ ಬಂದೆ. ಮಾದೇಶ ಸಿಕ್ತಾ, ಏನೋ ಜ್ಯೂಸ್ ಕೊಡಿಸ್ತೀನಿ ಮರಪ್ಪ ಅಂತ ಕರ್ಕೊಂಡೋಯ್ತು ಅವನು ಅಪರೂಪಕ್ಕೆ. ಲ್ಯಾಟ್ರಿ ನೋಡೋಣ ಬನ್ನಿ ಇವಾಗ ಎಲ್ಲಿ ಕೊಡಿಸ್ತಾನೆ ಅಂತ. ಇಲ್ಲಿ ಏನು ಖಾಲಿ ಐತಿ ಇಲ್ಲಿ ಎಲ್ಲ ಇವತ್ತು. ಜಾಲಿ ಜಾಲಿ ಎಲ್ಲ ಜಾಲಿ 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 ನೋಡ್ಕೊಂಡೋಗಪ್ಪ, ಆ ಕಡೆ ಈ ಕಡೆಯಿಂದ ಬಂದ್ಬಿಡ್ತಾರೆ. ಇದು ಸ್ಪೆಂಡರು, ನಿಂದು FZ ಇದ್ದಂಗಲ್ಲ, ನಿಂದು ಐತಲ್ಲ. ಫಸ್ಟ್ ಸ್ಪೆಂಡರ್ ತಗೊಂಡಿದ್ದೆ, ಆಮೇಲೆ ಬೇಜಾನ್ ದುಡ್ಡು ಮಾಡ್ಬಿಟ್ಟು FZ ಐಫೋನ್ ತಗೋಬಿಟ್ಟೆ. ದುಡ್ಡು ಎಲ್ಲಿ ಮಾಡಕ್ತಿಲ್ಲ, ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನನ್ನ ಅಕೌಂಟಲ್ಲಿ ಎಲ್ಲ ತುಂಬಿಸ್ಬಿಟ್ಟಿದ್ದೆ ಅಂತಲ್ಲ. ಹಾಂ, ಬಡ್ಡಿಗ ಹೊಡ್ತೀಯ ಬೇಡ ನೀನು, ಬಡ್ಡಿಗೇನು. ಇದು ಡೂಮ್ಲೈಟ್ ಸರ್ಕಲ್, ಇಲ್ಲಿ ಕೊಡಿಸ್ತೀನಲ್ಲ, ಏನು ಬಾದಾಮಿ ಕೊಡಿಸ್ತೀಯ? ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಕೊಡಿಸ್ತಾ. ಆಮೇಲೆ ನೋಡಿ ತುಂಬಿಸ್ಬಿಟ್ಟವನು ಡ್ರೈ ಫ್ರೂಟ್ಸ. ನೀವು ನೋಡಿ ಎಕ್ಸ್ಟ್ರಾ ಹಾಕ್ಸ್ಕೊಂಡವನು ಡ್ರೈ ಫ್ರೂಟ್ಸ ತುಂಬಿಸ್ಕೊಬಿಟ್ಟವನಿ. ಗೈಸ್, ಇವಾಗ ಯೂರಿಯಾನ ಹಾಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಯೂರಿಯಾ ಅಂತೂ ಎಲ್ಲೂ ಸಿಗ್ತಾನೆಲ್ಲ, ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟದೆ. ಬತ್ತಿದಂಗೆ ಖಾಲಿ ಆಗ್ಬಿಡ್ತದೆ, 2 ಅವರ್ಲೆಲ್ಲ ಹಾಕೊಂಬಂದ್ಬಿಡ್ಬೇಕು ಸಿಗ್ತಿದ್ದಂಗೆ. ಯೂರಿಯಾ ಹಾಕೊಂಡ್ಬಿಟ್ಟೆ. ಹಳೆ ಬುಕ್ಕೆಲ್ಲ ತೂಕಕ್ಕೆ ಆಗ್ತಾ ಇದೆಯಲ್ಲ ಚೆನ್ನಾಗಿ. ಜಮಾನದ ಬುಕ್ಗಳಿವೆಲ್ಲ 10th 4-5 ವರ್ಷ ಹಿಂದೆವು.
ಇಲ್ಲೆಲ್ಲ ಓಡಿಸ್ತಾ ಆಚೆಗೆ ಇನ್ನಷ್ಟೇನೆ ಬುಕ್ಗಳು ಇನ್ನೂ ಇಷ್ಟು ಇದ್ವಲ್ಲಮ್ಮ. ಎಷ್ಟು ಕೆ ಜಿ ಬರ್ತದೆ? 11 ಕೆ ಜಿ 300 ಗ್ರಾಮ್ ಅದೇ. ಗೈಸ್ ಇವಾಗ ಯೂರಿಯಾ ಅಲ್ಲಿ ಮನೆ ತಕ ಹಾಕ್ಬಿಟ್ಟು ಗಾಡಿ ಎತ್ಕೊಂಡು ದನ ಕಟ್ಟೋಣ ಅಂತ ಬಂದೆ. ಬಿಸಿಲು ಚೆಸ್ತದೆ. ಗಾಡಿ ನೋಡಿ ಎಲ್ಲಿ ಬೇಕೋ ಅಲ್ಲೇ ನುಗ್ಗಿಸ್ಕೊಂಡ್ಬಂದಿದ್ದೀನಿ ಇವತ್ತು. ದನಗಳಿಲ್ಲವೇ ಇನ್ನಂತ ಕಟ್ಟಾಕಬೇಕು. ಮನೆ ಕಬಿಟ್ಟವೆ ಯಾವಾಗಿಂದ ಮೇಯ್ದೆ. ಬಿಸಿಲು ಹೊಡಿತದಲ್ಲ ಅದಕ್ಕೆ. 2 ಮಾವಿನ ಮರದ ಅಡಿಕೊಂಡೋಗವೆ. ಇದೆಯಾ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೆ. ಚಿತ್ರಲಿಂಗ ಎಲ್ಲೋಯ್ತಿದ್ದಿಲ್ಲ? ಎಲ್ಲಿ ಮಲೆಗೆ ಬಲೆ ಹಾಕಕ್ಕೆ ಹೋಯ್ತಿದ್ಯಾ? ನಡಿ ಮಲ ಹುಳ ಬಿಡಕ್ಕೆ ಹೋಯ್ತಿದ್ಯಾ? ಹೊಲ ಉಳಕ ಅಲ್ಲೆಲ್ಲ ಟ್ಯಾಕ್ಟ್ರು ಎಲ್ಲ ಮಲೆಗೆ ಉಳ್ಬಿಡಕ್ಕೆ ಹೋಯ್ತಿದ್ಯಾ? ನಡಿ ಗೊತ್ತು ನಡಿ ಅಲ್ಲೇ ಉಳ್ಬಿಡೋಗು. ಎಕ್ಸೆಲ್ ಹೆವಿ ಡ್ಯೂಟಿಗೆ ಪೆಟ್ರೋಲ್ ಹಾಕ್ತಾ ಇದ್ದೀನಿ. ನಿಖಿಲ್ ಹಾಕ್ತಾವ ನೋಡಿ. ಹಾಕ್ಬಾರಲ್ಲ ಚಲೋ ಐತದ ಕಣಲ್ಲಿ. ಪನಲ್ ಬೇಕು ಅಲ್ಲೇ ಆಯ್ತಾ? ಕೊಡಿಲ್ ನೋಡೋಣ ಬಿಚ್ಚಲಿ. ನಮ್ಮ ಗಾಡೀಲಿ ಚಲೋ ಐತವೆ. ಇದ್ರಲ್ಲಿ ಹಾಕ್ಬೋದು, ನಮ್ಮ ಗಾಡೀಲಿ ಹಾಕೋಕ್ಕಾಗಲ್ಲ. ಇಷ್ಟೇ ಅಲ್ಲ ಇಲ್ಲ ಮಾಡಿದೆ. ಏ ಇಲ್ಲ ಟೈಮ್ ಆಯ್ತದ. ಆತಿಂದ ಬಂದ್ ಮಾಡ್ತೀನಿ ಬೇಕಾರೆ ಒಂದು ಮೂಟೆ ಹಾಕ ಬಂದು. ತಗೊಳ ಕುಡ್ಕೋ ಉಣ್ಕೋ. ಎಷ್ಟೊತ್ತು? ಇಲ್ಲ ಬೇಡ. ಗೈಸ್ ಇವಾಗ ಎಕ್ಸೆಲ್ ಹೆವಿ ಡ್ಯೂಟಿ ಎತ್ಕೊಂಡು ಹುಳಿಗೆ ಸೊಪ್ಪು ತಗೊಬರೋಣ ಅಂತ ಹೋಯ್ತಾ ಇದ್ದೀನಿ. ಸೊಪ್ಪಿನ ಮೂಟೆ ಹಾಕಿ ಬರ್ಬೇಕು ಈಗ 2 ಚೀಲ ಇದರಲ್ಲಿ. ಆಯಿತು. ಆಮೇಲೆ ನೋಡಿ ಇದ್ರಲ್ಲಿ ಅಡ್ವಾಂಟೇಜಸ್ ಹೆಂಗೆ ಅಂದರೆ 2 ಚೀಲ 4 ಚೀಲ ಬೇಕಾದ್ರೂ ಹಾಕೋರ್ಬೋದು. ಎಕ್ಸೆಲ್ ಹೆವಿ ಡ್ಯೂಟಿ ಇಲ್ಲಾಂದರೆ ಬೇರೆ ಗಾಡಿಗಳು ನಂಗೆ ಹಾಕೋಕ್ಕಾಗಲ್ಲ. ಗೈಸ್ ನೋಡಿ ಎಕ್ಸೆಲ್ 100 ಓಡಿಸೋದ್ರಲ್ಲಿರೋ ಮಜನೇ ಬೇರೆ. ಫಸ್ಟೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಅದೇ ಓಲ್ಡ್ ಮಾಡಲ್ ಎಕ್ಸೆಲ್ ಇತ್ತಲ್ಲ, ಅದರಲ್ಲಿ ಇಲ್ಲಿ ಕಮ್ಮಿ ಥರ ಇಲ್ಲಿ ಕೊಡೋರು ಇಲ್ಲಿ ನಾವು ಇಲ್ಲಿ ಕುತ್ಕೊಂಡು ಅದ್ರ ಅಲ್ಲಿ ನಿಡ್ಕೊಂಡು ಹೋಗಕ್ಕೆ ಏನೋ ಒಂಥರ ಜೋಶು ಚಿಕ್ಕ ಹುಡುಗರಲ್ಲಿ. ನಾವು ಹಿಂದ್ಗಡೆ ಕುತ್ಕೊತಾನೆ ಇರಲಿಲ್ಲ. ನಮ್ಮ ಮಾಮನ ಗಡಿಲೆಲ್ಲ ಇಲ್ಲೇ ಕುತ್ಕೊತಿದ್ದವು. ಇಲ್ಲಿ ಮುಂದ್ಗಡೆ ಕುತ್ಕೊಂಡು ಕಮ್ಮಿ ಮೇಲೆ ಕಾಲು ಹಾಕೊಂಡು ಹೋದ್ರೆ ಏನೋ ಒಂಥರ ಕ್ರೇಜು. ಫಸ್ಟ್ ಚಿಕ್ಕ ಹುಡುಗರೆಲ್ಲ ಫಸ್ಟ್ ಬಂದು ಇಲ್ಲೇ ಕುತ್ಕೊಬಿಡ್ತಿದ್ದೆ ನಾನು. ಈಗ ಗಾಡೀಲೆಲ್ಲ ಎಕ್ಸೆಲ್ ಗಾಡೀಲೆಲ್ಲ. ಇದು ಬಂದಿದ್ದು ರಾಮನಗರ ರೋಡು, ಜಾಲಮಂಗ್ಲ ರೋಡ್. ಇದು ರಾಮನಗರಕ್ಕೆ ಹೋಗ್ಬೇಕು ಅಂದರೆ ಇದೇ ಹತ್ರ. ನೋಡಿ ಕ್ರೇಜು ಇದ್ರಲ್ಲಿ ಓಡಿಸೋದ್ರಲ್ಲಿ ನುಗ್ತಾದೆ 50ರಲ್ಲಿ. ಹೋಯ್ತು ಇದು ಗಟ್ಟಿಪುರದ ಬೆಟ್ಟ. ಇದು ಈ ಎಕ್ಸೆಲ್ ತಿಳ್ಕೊಂಡು ಯಾವ ಜಾಗದಲ್ಲಿ ಬೇಕಾದ್ರೂ ನುಗ್ಗಿಸ್ಬಿಡ್ಬೋದು. ಅತ್ತಿಗೆ ಚೀಲ ಹುಲ್ಲು ಎಲ್ಲ ಹಾಕೊಂಡು ಹೊಡಿಬೋದು ಇದ್ರಲ್ಲಿ ಸಾಕಾದಾಗಿ. ನೋಡಿ ಈ ಥರ ಸೈಕಲ್ ತುಳಿಯೋರೆಲ್ಲ 1000 ಕೊಬ್ಬರಿ. ಇವಾಗ ನೋಡಿ ತಾತ ಹೆಂಗೆ ಹೋಯ್ತಾವೆ ಅಂತ. ಹಿಂಗಡೆ ಮಂಕ್ರಿ ಮಡಿಕೊಂಡು ಇಲ್ದಾರ ಹೋಯ್ತಾವೆ. ಇಲ್ಲಿ ಬೇರೆ ಹೊಡಿತಾನೆ ತಾತ. ನಮಗೆಲ್ಲ ಫಸ್ಟು ಸೈಕಲ್ ಕೊಡ್ತಾವ್ರೆ ಇನ್ನೇ ಕ್ಲಾಸಲ್ಲಿ ಅಂದರೆ ಏನೋ ಒಂಥರ ಖುಷಿ ಸೈಕಲ್ ಇಸ್ಕೊಳ್ಳೋಕ್ಕೆ. ಇವಾಗ ಆ ಥರ ಎಷ್ಟು ಸೈಕಲ್ ಬಂದರೂ ಏನೋ ಆ ಖುಷಿ ಇರಲ್ಲ ಬಿಡಿ ಆ ಥರ. ಏನಾದ್ರೆ ಇವಾಗ ಗಾಡಿ ಕ್ರೇಜು. ಗೈಸ್ ಇವಾಗ 2 ಮೂಟೆ ಸೊಪ್ಪಿನ ಚೀಲ ಹಾಕೊಂಡು ಹೊಂಟೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದರಲ್ಲಿ ಬೇಕಾದ್ರೆ ಇನ್ನೂ 2 ಚೀಲ ಹಾಕೊಂಡು ಹೊಡಿಬೋದು. 2 ಮೇಲೆ ಉದ್ರೋಗಿದ್ರು ಆಯಿತು. ಮುಂದೆ ಹಾಕೊಂಡ್ಬಿಟ್ರೆ ನಾವು ಉದ್ದ ಇರೋದ್ರಿಂದ ಕಾಲು ಹಾಕೊಳ್ಳೋಕ್ಕೆ ಆಗಲ್ಲ. ಕಾಲು ಹಿಂಗೆ ಬಿಟ್ಕೊಂಡು ಹೋಗ್ತಾ ಇರಬೇಕು. ಇದರಲ್ಲಿ ಖಾಲಿ ಗಾಡಿ ಹೋಗೋದಕ್ಕಿಂತ ಹುಲ್ಲು ಸೊಪ್ಪು ಈ ಥರ ಹಾಕೊಂಡು ಹೊಡಿತಿದ್ರೆ ಏನೋ ಜೋಶ್. ಗೈಸ್ ಇವಾಗ 3ನೇ ಟ್ರಿಪ್ ಹಾಕೊಂಡು ಹೊಂಟೆ. ಸ್ವಲ್ಪ ಏನು ಬಿಸಿಲು ತಡೀತಾದತೆಗೆ. ಬಿಸಿಲು ಜಸ್ಟ್ ಅದು ಹಾಕೊಂಡು ಸಿಕ್ಕಾಪಟ್ಟೆ ಬಿಸಿಲು. ಇವತ್ತು ಮಾತ್ರ 3ನೇ ಟ್ರಿಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ನಿಲ್ಸ್ಬಿಡೋಗಿ ಸುಟ್ಟೋಯ್ತದ ಗಾಡಿ ಎತ್ತಾಗ ಮುಟ್ಟಕ್ಕೆ. ಬಿಸಿಲು ನೋಡಿ ಹೆಂಗೆ ಹೊಡಿತದೆ ಅಂತ. ನೆಳ್ಳಿಗೆ ಹೋದ್ರೆ ತಣ್ಣಗೆ ಒಳ್ಳೆ ಕೂಲಾಗೈತೆ. ಇವಾಗ 3ನೇ ರೌಂಡ್ ತಗೊಬಂದು ಹಾಕ್ತೆ ಚೀಲಗಳ. ಇದು ಬಿಚ್ಚಬೇಕೀಗ. ಗೈಸ್ ಈಗ ಎಕ್ಸೆಲ್ ಹೆವಿ ಡ್ಯೂಟಿ ನಿನ್ಸ್ಬಿಟ್ಟು
ನಾನು ಗಾಡಿ ಎತ್ಕೊ ಬಂದೆ. ಹಂಗೆ ಬಿಸಿಲು ಓಡಾಡಿ ಸಾಕಿಬಿಟ್ಟಿದೆ. ಒಂದು ಕೂಲಾಗಿ ಒಂದು ಕೋನ್ ಐಸ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಗೊಬಂದೆ. ಅಲ್ಲೇ ಮೆಲ್ಟ್ ಆಗ್ಬಿಟ್ಟೈತಿದ್ದು. ಇದು ಯಾವುದು ಇದು ಫಿಗರು ಸೊಪ್ಪೆಲ್ಲ ತುಂಬ್ಕೊಂಡೋಯ್ತದೆ. ಬ್ರೋ ಮುಖ ತೋರಿಸಿ. ನೋಡಿ ಹೆಣ್ಮಗು ಇದು ಯಾರೋ ಅಂತಿದೆ. ಎಲ್ಲಿ ಕುಯ್ಕೊ ಬಂದ್ಲ? ಯಾವ ಮಳೆ ಕುಯ್ಕೊ ಬಂದ್ಲ ಇವೆಲ್ಲ ಸೊಪ್ಪೆಲ್ಲ? ಯಾಕೆ ಇಲ್ಲೋದ್ಕೊಂಡೋಯ್ತಿದ್ಯಾ? ಆಡೋಗ್ತಾನೆ ಯಾಕದು? ಹಾಂ ಮೇಕೆ ಅದು ಆಡೋದು. ಯಾವ ಮರದಲ್ಲಿ ಮುರಿದೆ ಅಪ್ಪ? ಏನು ಈ ಶರ್ಟ್ ಮೇಲೆ ಬರ್ದೇ ಇರೋದು ಜಸ್ಟ್ ಚಿಲ್ ಔಟ್ ಡ್ಯೂಡ್. ಏನಂಗಂದ್ರೆ ಗೊತ್ತಿಲ್ಲ ಗೊತ್ತೇಳೋದು ಹಿಂಗೆಲ್ಲ. ಜಸ್ಟ್ ಚಿಲ್ ಔಟ್ ಡ್ಯೂಡ್. ಚಾಲಿ ನಡಿ ಹಾಲು ಕರ್ಕೊಂಡೋಗಿ ಬಸ್ ಹಾಕ್ಬೇಕು. ನಡಿ ನೋಡಿ ಫ್ರೆಂಡ್ಸ್, ಇವತ್ತು ನಾವು ಹಾಂ ದನ ಹಿಡ್ಕೊಂಡೈತಿದೀವಿ. ದನ ಹಿಡ್ಕೊಂಡಾದ್ಮೇಲೆ ಸೊಪ್ಪು ತಗೊಂಬಂದೆ. ದನ ಡೈಲಿ ಹಿಡ್ಕೊಂಡೋಗ್ತೀನಿ. ಎಲ್ಲ ಟಾಟಾ ಬಾಯ್ ಬಾಯ್. ಒಂದು ನಾಯಿ ಇಲ್ಲ, ಒಂದು ಬಾಯಿ ಇಲ್ಲ. ಒಂದು ಆಯಿ ಇಲ್ಲ, ಒಂದು ಬಾಯಿ ಇಲ್ಲ. ಇವಾಗ ಹಾಲನ್ನ ಕರ್ಕೊಂಡು ತಗೊಂಡು ಡೈರಿ ಕಡೆ ಹೊಂಟೆ. ಟೈಮ್ ಬಂದು ಹಾಲೆ 6 ಕಾಲಾಗೈತೆ. ಹಾಲು ಹಾಕ್ಬಿಟ್ಬರೋಣ ಅಂತ ಹೋಗ್ತಿದ್ದೀನಿ. 2000 years later. ನೀವು ನೋಡಿ ಒಳ್ಳೆ ಹುಡುಗಿರಂಗೆ ಕೊಡೆ ಹಿಡ್ಕೊ ಬರ್ತಾವನೆ. ಅದೇ ಇವತ್ತು ಲೋ ಫೇಲ್ಯೂರ್ಗೆ ಹೆಂಗೆ ಹೇಳ್ತಿದ್ನಲ್ಲ, ಡಿಜೆ ಕರೆಸ್ತೀನಿ ಅಂತ ಇವನು ನೋಡಿ. ದಾಸ ಹೆಂಗೆ ಜರ್ಕಿನ ಹಾಕ ಬಂದ್ಬಿಟ್ಟು ಅಂದಮೇಲೆ ದಾಸ ಅಂದರೆ ದಾಸ, ನಮ್ಮ ಅಣ್ಣ ದಾಸ. ನಮ್ಮ ಅಣ್ಣನ ಹೆಸರು ದಾಸ. ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ. ನಮ್ಮ ಅಣ್ಣ ಕೈ ಗೂಸ ತಿಂದವ್ರು ಮಶಾನದಲ್ಲೇ ವಾಸ. ನಿಮಗೆ ಮನೆ ಬೇಕು, ಮಶಾನ ಬೇಕಾ? ಡಿಸೈಡ್ ಮಾಡಲ್ಲೇ ದಾಸ. ಏನಾದ್ರು ಈಗ ಕವರ್ ಮಾಡ್ಕೊಬಿಟ್ಟಿದ್ಯಲ್ಲೋ ನಾನು ತೆಗ್ದ ಈಗ ಜಾಬಿಂದ. ಫೋನ್ ಬತ್ತು ಆಲೆ ನೋಡಿ, VIP ಇದ್ದಂಗೆ ಫೋನ್ಗಳು ಬರ್ತಾ ಇರ್ತವೆ ಹಿಂದಿಂದೇನೆ ದಾಸಂಗೆ. ಇವ್ ನೋಡಿ ಒಳ್ಳೆ ಲವ್ ಫೇಲ್ಯೂರ್ ಗೈನ ನೋಡಿ. ಆಟಗಳನ್ನ ಎಲ್ಲ ಹಾಕಕ್ಕೆ ಬರ್ತಾರೆ ನಮ್ಮೂರಿಗೆ. ನೋಡಿ ಕೊಡೆ ಹೊತ್ಕೊಂಡು ಹೊಂಟೈತಾರೆ ಅಂತ ಅಲ್ಲಿ ತಗ್ಲಾಕ್ಬಿಟ್ಟು ಬರ್ತಾವನೆ. ಬರೀ ಕೊಡೆ ಕಡಿಕೆ ಇದೆ ಜ್ಞಾನ ಇಲ್ಲ ಅವನಿಗೆ. ಏನು ಕಟಿಂಗ್ ನೋಡಿ, ಏನು ಸ್ಮಾರ್ಟಾಗಿ ಮಾಡಿಸ್ತಾನೆ. ಲೈನ್ಗಿನೆಲ್ಲ ಹಾಕ್ಸಿ ಒಟ್ಟು ಇಲ್ಲ ಅಳ್ಳಾಡಿಸ್ತಾನೆ. ಒಂದು ತೊಟ್ಟು ಬಿಡೋದ ಕಂಜೂಸ್ ನನ್ನ ಮಗ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ವೈನ್ ನೋಡಿ ಪಾಪ ಏನೋ ಕಳ್ಕೊಂಡಿರೋ ಥರ ನಿಂತ. ದಾಸ ನೋಡಿ ಹಾಲು ಹಾಕ್ಬಿಟ್ಟು ಜರ್ಕಿನ ಹಾಕೊಂಡು ಅಲ್ಗೂ ಓಡಾಡ್ತಾವನತ್ತಾಗೆ ಅಂಗಡಿಗೆ. ಗಾಡಿಯಲ್ಲಿ ಬಿಟ್ಬಿಟ್ಟು ತಿರುಗ್ತಾವನೆ. ಹೊಸ ಹಾಂ ಮಳೆ ಹಿಂಗೆ ಬೀಸ್ತಿದ್ಯಾ ಇವತ್ತು? ನನ್ನ ಮಲ್ಲೊಂದು ನೋಡು, ವಿಜಯ್ ಮಲ್ಯ. ವಿಜಯ್ ನೋಡಿ, ವಿಜಯ್ ಅಂದ್ರೆ ಹಂಗೆ ನೋಡ್ತಾನೆ. ಕ್ಯಾನ್ ಬೇರೆ ತೋರಿಸ್ತೀನಿ, ಹೊಡಿತೀನಿ ನೋಡು ಅಂತ. ನೋಡು ಹೊಡಿಯೋಕ್ಕೆ ಬರ್ತಾನೆ. ಬಿಡೋಣ ಆಯ್ತಣ ನೋಡಿ. ಇನ್ನೂ ಚೆಸ್ಟಾದ ಮಳೆ ನೋಡಿ. ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಇಲ್ಲೇ ನಿಂತು ನೀವು ಅಯ್ಯ ಮನೆ ಸೇರ್ಕೊ ನೋಡಿ. ಅವಾಗಲೇ ಮಳೆ ಬಿಟ್ಟಿತ್ತು, ಹೋಗ್ದಲ್ಲೇ ಇಲ್ಲಿ ನಿಂತು. ಇವಾಗ ನೋಡಿ ದಾಸ ಸ್ಟಾರ್ಟ್ ಮಾಡಿದೆ ಎಕ್ಸೆಲ್ ಹೆವಿ ಡ್ಯೂಟಿ. ಒಂದಕ್ಕೆ ಸ್ಟಾರ್ಟ್ ಆಗೋಯ್ತಲ್ಲ. ಇವು ನೋಡಿ ಎಲ್ಲರೂ ಹೋದ್ರೆ ಇಲ್ಲೇ ನಿಂತಾನೆ, ಅದು ಯಾರು ನೋಡಬೇಕು ನೋಡಿ. ಎಕ್ಸೆಲ್ ಹೆವಿ ಡ್ಯೂಟಿ ಒಂದು ನಮ್ಮೂರಲ್ಲಿ ಇವೇ ಇರೋದು ಬರೀ ಟ್ರೆಂಡಿಂಗಲ್ಲಿ. ಸ್ಪೆಂಡರು ಎಕ್ಸೆಲ್ ಹೆವಿ ಡ್ಯೂಟಿ ನೋಡಿ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾನೆ ಅಂತ ಎಲ್ಲರೂ ಹೋದ್ರೆ. ಇವು ಆಟೋದಲ್ಲಿ ಏನೋ ಎತ್ತಾಗ ಪ್ಲಾನ್ ಮಾಡ್ತಿರಂಗವನೇ. ಇದ್ರಲ್ಲಿ ಮನೆ ಕಬಡತ್ತಾಗ್ಲಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ಮಾವ ಬಂದ ಕೊಡೆ ಹಿಡ್ಕಂಡು ನೋಡಿ ಹೆಂಗೆ ತಗೋಬತ್ತಾನಲ್ಲ. ಕೊಡೆ ಹಿಡ್ಕಂಡು ಕ್ಯಾನ್ ಮುಚ್ಕೊಂಡು ಬಂದರು ಬಾವ ಬಂದರು ಅಂತ ಸ್ಟೈಲಲ್ಲಿ ಬರ್ತಾನೆ ನೋಡಿ. ಹೆಣ್ಮಕ್ಳು ಅದಕ್ಕೆ ಕಮ್ಮಿ ಇಲ್ಲ ನನಗೆ. ಆಂಟಿ ನೋಡಿ ಗುಂಡಿನೂ ಎತ್ಕೊಂಡು ಕೊಡೆನೂ ಹಿಡ್ಕೊಂಡು ಹೆಂಗೆ ಎತ್ಕೊಬತ್ತಾರೆ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು ಕಾಣಿಸ್ತೀವಿ ಅಷ್ಟೇ, ಇದರಲ್ಲಿ ಫುಲ್ಲು ಬ್ಲರು. ನೀವು ನೋಡಿ ಮಳೆ ಬಿಟ್ಟಿರೋ ಮನೆಗೆ ಹೋಗ್ದಲ್ಲಿ ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾವನೆ ನೋಡಿ. ಆಂಟಿನ ಏನು ಸ್ಮಾರ್ಟ್ ಆಗೋನೆ ಗೈಸ್. ನೋಡಿ ನಮ್ಮೂರಲ್ಲಿ ಎಷ್ಟು ಜೋರಾಗಿ ಮಳೆ ಹೋಯ್ತದೆ ಅಂತ. ಇವಾಗ ಸರಿಯಾಗಿ ಹೋಯ್ತದ ಮಳೆ ಮಾತ್ರ. ಡೈರಿಗೆ ಹಾಲಾಕ್ಬಿಟ್ಟವನ ಅಂತ ಬಂದೆ, ಮಳೆ ಜೋರಾಗಿ ಬಂದ್ಬಿಡ್ತು. ಇವ್ನು ನೋಡಿ ಹೆಂಗಾಡ್ತಾವ. ನೀವು ಅಯ್ಯ ವಿಡಿಯೋ ಮಾಡ್ತೀರಂತ ಬೈತವನೇನೋ. ಕುದ್ಗಯ್ಯ ಕರೆಂಟು ನೋಡಿ. ಆಟನೇ ಎತ್ಕೊಂಡ್ಬಿಟ್ರು ಮಳೆ ಬಂತು ಅಂತ. ಆಡ್ತೆಲ್ಲ ತಗೋಬತ್ತಾರಲ್ಲ ಒಯ್ಯ ನೋಡಿ. ಎಲ್ಲರೂ 40 ರೂಪಾಯಿ 50 ರೂಪಾಯಿ ಕೊಟ್ಟು ಮಳೆ ಬರ್ತದೆ ಅಂತ ಕವರ್ ತಗೊಂಡ್ರಿ. ಒಯ್ಯ ಟಾರ್ಪಲ್ನೇ ಕಟ್ ಮಾಡ್ಕೊಂಡು ಹಾಕಬಿಟ್ಟವನೇ. ಇದು ನಮ್ಮ ರೈತರು ಅಂದರೆ ನೋಡ್ರಿ. ಕೆಂಪೇಗೌಡರು ಆಟನೇ ಎತ್ಕೊಂಡ್ಬಿಟ್ರು ಮಳೆ ಬಂತು ಅಂತ. ಏನ್ರಿ ಕೆಂಪೇಗೌಡ್ರೆ? ಗೈಸ್ ಇವಾಗ ಮಳೆ ಕಮ್ಮಿ ಆಗದೆ, ಮನೆ ಕಡೆ ಹೋಗೋಣ ಗಾಡಿ ಎತ್ಕೊಂಡು. ಸ್ಟಾರ್ಟ್ ಆಯಿತು ನಮ್ಮ ಗಾಡಿ.
The next day. ಗೈಸ್ ಇವಾಗ ಕಳೆ ಕೀಳೋಣ ಅಂತ ಬಂದಿದ್ದೀನಿ. ಇದರಲ್ಲೇನು ಜಾಸ್ತಿ ಸತ್ತೇನು ಹತ್ಕೊಂಡಿಲ್ಲ. ಕಣ್ಣು ನಾಟಿ ಹಾಕಿರೋದ್ರಿಂದ ಜಾಸ್ತಿ ಕಳೆ ಏನಿಲ್ಲ. ಅಲ್ಲೊಂದು ಇಲ್ಲೊಂದು ಸತ್ತೆಗಳು ಉಟ್ಕೊಳೋದೆ ಪೈರು ಮಗ್ಗದಲ್ಲಿ ಕಿತ್ತಾಕ್ಬೇಕು ಅದನ್ನು. ಇದಾಗಿತ್ತು ಈ ವಿಡಿಯೋ ಲಾಗು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೈ ಗೈಸ್.